Hi, hello, ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಾನು ಇವತ್ತಿನ ಕ್ಲಾಸ್ನಲ್ಲಿ 3 ಫಾರ್ಮ್ಸ್ ಆಫ್ ವರ್ಬ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋ ಬಂದು ವೆರಿ 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 ಇಂಪಾರ್ಟೆಂಟ್. ನೀವು ಇಂಗ್ಲೀಷಲ್ಲಿ ಪ್ರಾಪರಾಗಿ ಮಾತಾಡಬೇಕಂದ್ರೆ ಅಂದರೆ ಗ್ರಾಮ್ಯಾಟಿಕಲಿ ಕರೆಕ್ಟಾಗಿ ಮಾತಾಡಬೇಕಂದ್ರೆ ಈ 3 ವರ್ಬ್ಸ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಂಗ್ಲೀಷಲ್ಲಿ ಒಂದು ರೂಟ್ ವರ್ಬಿಗೆ 3 ಫಾರ್ಮ್ಸ್ ಆಫ್ ವರ್ಬ್ ಇರುತ್ತೆ. ವರ್ಬ್ 1, ವರ್ಬ್ 2, ವರ್ಬ್ 3. ವರ್ಬ್ 1ನ ಪ್ರೆಸೆಂಟ್ ಫಾರ್ಮ್ ಅಂತೀವಿ, ವರ್ಬ್ 2ನ ಪಾಸ್ಟ್ ಫಾರ್ಮ್ ಅಂತೀವಿ, ವರ್ಬ್ 3ನ ಪಾಸ್ಟ್ ಪಾರ್ಟಿಸಿಪಲ್ ಅಂತೀವಿ. ನಾನಿಲ್ಲಿ ಮೆನ್ಷನ್ ಮಾಡಿದಾಗೆ ರೂಟ್ ವರ್ಬ್ ಅಂದರೆ ಮೇನ್ ವರ್ಬ್ ಅಥವಾ ಬೇಸ್ ವರ್ಬ್. ಫಾರ್ ಎಕ್ಸಾಂಪಲ್, ಗೋ ಅನ್ನೋ ವರ್ಬ್ ಇದು ಪ್ರೆಸೆಂಟ್ ಫಾರ್ಮ್ ಈಸ್ ಗೋ, ಅದರ ಪಾಸ್ಟ್ ಫಾರ್ಮ್ ಈಸ್ ವೆಂಟ್, ಪಾಸ್ಟ್ ಪಾರ್ಟಿಸಿಪಲ್ ಈಸ್ ಗಾನ್. ಹೆಚ್ಚಿನವರಿಗೆ ಪ್ರೆಸೆಂಟ್ ಮತ್ತು ಪಾಸ್ಟ್ ಫಾರ್ಮ್ ಗೊತ್ತಿರುತ್ತೆ, ಬಟ್ ಪಾಸ್ಟ್ ಪಾರ್ಟಿಸಿಪಲ್ ಗೊತ್ತಿರಲ್ಲ. ಹೆಚ್ಚಿನ ವರ್ಬಿಗೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇರುತ್ತೆ, ಕೆಲವು ವರ್ಬಿಗೆ ಪ್ರೆಸೆಂಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇರುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ನಾವು ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಇವುಗಳಲ್ಲಿ ವರ್ಬ್ನ ನಾವು ಪಾಸ್ಟ್ ಪಾರ್ಟಿಸಿಪಲಲ್ಲಿ ಯೂಸ್ ಮಾಡ್ತೀವಿ. ನೀವು ಟೆನ್ಸಸ್ ವಿಡಿಯೋ ಆಲ್ರೆಡಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಕಾಮನ್ಲಿ ಯೂಸ್ ಮಾಡುವಂತಹ ವರ್ಬ್ ಫಾರ್ಮ್ ಇದ್ದು ಲಿಸ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ನೀವಿನ್ನೂ ನನ್ನ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೋ ಟು ದ ವಿಡಿಯೋ. ಇಲ್ಲಿ ನಾನು 3 ಕಾಲಮ್ಸ್ ಹಾಕಿ ಬರೆದಿದ್ದೀನಿ. ಪ್ರೆಸೆಂಟ್ ಫಾರ್ಮ್ ಅಂದರೆ ವರ್ಬ್ 1, ಪಾಸ್ಟ್ ಫಾರ್ಮ್ ಈಸ್ ವರ್ಬ್ 2, ಪಾಸ್ಟ್ ಪಾರ್ಟಿಸಿಪಲ್ ಈಸ್ ವರ್ಬ್ 3. ವರ್ಬ್ 1 ಆಮ್ ಅಥವಾ ಈಸ್ ಇದ್ದಾಗ, ವರ್ಬ್ 2 ಈಸ್ ವಾಸ್, ವರ್ಬ್ 3 ಬೀನ್. ವರ್ಬ್ 1 ಆರ್, ವರ್ಬ್ 2 ವರ್, ವರ್ಬ್ 3 ಬೀನ್. ವರ್ಬ್ 1 ಆಸ್ಕ್, ವರ್ಬ್ 2 ಆಸ್ಕ್ಡ್, ವರ್ಬ್ 3 ಆಸ್ಕ್ಡ್. ಅಲೋ ಇದು ವರ್ಬ್ 2 ಅಲೋಡ್, ವರ್ಬ್ 3 ಫಾರ್ಮ್ ಈಸ್ ಅಲೋಡ್. ಅವೇಕ್, ವರ್ಬ್ 2 ಈಸ್ ಅವೋಕ್, ವರ್ಬ್ 3 ಈಸ್ ಅವೋಕನ್. ಅವೇಕ್ ಅಂದರೆ ಎಚ್ಚರ. ನೆಕ್ಸ್ಟ್ ಬಿ, ಪಾಸ್ಟ್ ಫಾರ್ಮ್ ಈಸ್ ವಾಸ್ ಅಥವಾ ವರ್, ಪಾಸ್ಟ್ ಪಾರ್ಟಿಸಿಪಲ್ ಈಸ್ ಬೀನ್. ಬಿಕಮ್, ಬಿಕೇಮ್, ಬಿಕಮ್. ಇಲ್ಲಿ ಪ್ರೆಸೆಂಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇದೆ. ನೆಕ್ಸ್ಟ್ ಬಿಗಿನ್, ಬಿಗ್ಯಾನ್, ಬಿಗನ್. ಸ್ಪೆಲ್ಲಿಂಗ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಬ್ರೇಕ್, ಬ್ರೋಕ್, ಬ್ರೋಕನ್. ಬೆಟ್, ಬೆಟ್, ಬೆಟ್. ಬೆಟ್ ಮೀನ್ಸ್ ಬೆಟ್ ಕಟ್ಟೋದು ಅಂತಾರಲ್ಲ ಅದು. ಇಲ್ಲಿ ಯಾವುದೇ ಬದಲಾವಣೆ ಇರಲ್ಲ, 3 ಫಾರ್ಮ್ಸ್ ಕೂಡ ಒಂದೇ ರೀತಿ ಇದೆ. ಬಿಡ್, ಬಿಡ್, ಬಿಡ್. ಬಿಡ್ ಮೀನ್ಸ್ ಬಿಡ್ ಮಾಡೋದು ಅಂತಾರಲ್ಲ, ಹರಾಜು ಬೆಲೆ. ನೆಕ್ಸ್ಟ್ ಪ್ರೆಸೆಂಟ್ ಫಾರ್ಮ್ ಬ್ರಿಂಗ್, ಅದರ ಪಾಸ್ಟ್ ಫಾರ್ಮ್ ಬ್ರಾಡ್, ಪಾಸ್ಟ್ ಪಾರ್ಟಿಸಿಪಲ್ ಆಲ್ಸೋ ಬ್ರಾಡ್. ನೆಕ್ಸ್ಟ್ ಬೈಟ್, ಬೈಟ್ ಅಂದರೆ ಕಚ್ಚು, ಅದರ ಪಾಸ್ಟ್ ಫಾರ್ಮ್ ಈಸ್ ಬಿಟ್, ಪಾಸ್ಟ್ ಪಾರ್ಟಿಸಿಪಲ್ ಈಸ್ ಬಿಟನ್. ನೆಕ್ಸ್ಟ್ ಬಿಲ್ಡ್, ಕನ್ನಡ ಪದ ಈಸ್ ಕಟ್ಟುವುದು, ಅದರ ಪಾಸ್ಟ್ ಫಾರ್ಮ್ ಈಸ್ ಬಿಲ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಲ್ಸೋ ಬಿಲ್ಟ್. ಬೈ, ಬಾಟ್, ಬಾಟ್. ಬೆಂಡ್, ಬೆಂಡ್ ಮೀನ್ಸ್ ಬಾಗು, ಬೆಂಟ್, ಬೆಂಟ್. ಬೀಟ್, ಬೀಟ್, ಬೀಟನ್. ಬೀಟ್ ಮೀನ್ಸ್ ಏಟು ಕೊಡುವುದು. ಕ್ಯಾಚ್, ಕಾಟ್, ಕಾಟ್. ಕಾಸ್ಟ್, ಕಾಸ್ಟ್, ಕಾಸ್ಟ್. ದೇರ್ ಈಸ್ ನೋ ಚೇಂಜ್. ಕಾಲ್, ಕಾಲ್ಡ್, ಕಾಲ್ಡ್. ಚೂಸ್, ಚೂಸ್ ಅಂದರೆ ಆಯ್ಕೆ ಮಾಡೋದು, ಚಾಸ್, ಚಾಸನ್. ಕಮ್, ಕೇಮ್, ಕಮ್. ಕಟ್, ಕಟ್, ಕಟ್. ಕಟ್ ಪದದ ಪಾಸ್ಟ್ ಫಾರ್ಮ್ ಕೂಡ ಕಟ್, ಅದೇ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಕಟ್. ದೇರ್ ಈಸ್ ನೋ ಚೇಂಜ್. ಡೂ, ಡಿಡ್, ಡನ್. ಡ್ರಾ, ಡ್ರೇವ್, ಡ್ರಾನ್. ಡ್ರೀಮ್, ಡ್ರೆಮ್ಡ್, ಡ್ರೆಮ್ಡ್. ಡ್ರಿಂಕ್, ಡ್ರ್ಯಾಂಕ್, drunk. Drive, past form is drove and the past participle is driven. Eat, ate, eaten. Fall, fell, fallen. Feed, fed, fed. Feed ಅಂದರೆ ತಿನ್ನಿಸೋದು. Feel, felt, felt. Find, found, found. ಫ್ಲೈ, ಫ್ಲೈ ಅಂದರೆ ಹಾರುವುದು. ಫ್ಲೇವ್, ಫ್ಲೋನ್. ಫರ್ಗೆಟ್, ಫರ್ಗಾಟ್, ಫರ್ಗಾಟನ್. ಫರ್ಗಿವ್, ಫರ್ಗೇವ್, ಫರ್ಗಿವನ್. ಫೈಟ್, ಫಾಟ್, ಫಾಟ್. ಫಾಲೋ, ಫಾಲೋಡ್, ಫಾಲೋವುಡ್. ಫ್ರೈ, ಫ್ರೈಡ್, ಫ್ರೈಡ್. ಫ್ರೀಸ್, ಫ್ರೀಸ್ ಅಂದರೆ ಹೆಪ್ಪುಗಟ್ಟುವುದು.
ಕನ್ನಡ ಮೀನಿಂಗ್ ನಿಮಗೆ ಬೇಕಿದ್ರೆ ನಾನು ಹೇಳುವಾಗ ಬರ್ಕೊಳ್ಳಿ. ಕೆಲವೊಂದು ಈಸಿ ಪದದ ಹೇಳಿಲ್ಲ, ನಾನು ನಿಮಗೆ ಗೊತ್ತಿರುತ್ತೆ ಅಂತ ಬಿಟ್ಟಿದ್ದೀನಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಫ್ರೀಸ್ ಪದದ ಪಾಸ್ಟ್ ಫಾರ್ಮ್ ಈಸ್ ಫ್ರೋಸ್, ಫ್ರೋಝನ್. ಗಿವ್, ಗೇವ್, ಗಿವನ್. ಗೆಟ್, ಗಾಟ್, ಗಾಟ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಗಾಟನ್ ಕೂಡ ಆಗುತ್ತೆ. ಗೋ, ವೆಂಟ್, ಗಾನ್. ಗ್ರೋ, ಗ್ರೇವ್, ಗ್ರಾನ್. ಹ್ಯಾಂಗ್, ಹಂಗ್, ಹಂಗ್. ಹ್ಯಾಂಗ್ ಮೀನ್ಸ್ ತೂಗು ಹಾಕು. ಹ್ಯಾಪನ್, ಹ್ಯಾಪೆಂಡ್, ಹ್ಯಾಪೆಂಡ್. ಹ್ಯಾಪನ್ ಮೀನ್ಸ್ ಸಂಭವಿಸು. ಹೆಲ್ಪ್, ಹೆಲ್ಪ್ಡ್, ಹೆಲ್ಪ್ಡ್. ಹೈಡ್, ಹಿಡ್, ಹಿಡನ್. ಹೈಡು ಅಂದರೆ ಅಡಗು ಅಥವಾ ಬಚ್ಚಿಡು ಅನ್ನೋದು. ಹ್ಯಾವ್, ಹ್ಯಾಡ್, ಹ್ಯಾಡ್. ಹೋಪ್, ಹೋಪ್ಡ್, ಹೋಪ್ಡ್. ಹಿಯರ್, ಹರ್ಡ್, ಹರ್ಡ್. ಹೋಲ್ಡ್, ಹೆಲ್ಡ್, ಹೆಲ್ಡ್. ಹಿಟ್, ಹಿಟ್, ಹಿಟ್. ಇಗ್ನೋರ್, ಇಗ್ನೋರ್ಡ್, ಇಗ್ನೋರ್ಡ್. ಇಗ್ನೋರ್ ಅಂದರೆ ತಿರಸ್ಕರಿಸು. ಇಂಪ್ರೂವ್, ಇಂಪ್ರೂವ್ಡ್, ಇಂಪ್ರೂವ್ಡ್. ಇಂಟರ್ವ್ಯೂ, ಇಂಟರ್ವ್ಯೂಡ್, ಇಂಟರ್ವ್ಯೂಡ್. ಇಂಟ್ರೊಡ್ಯೂಸ್, ಇಂಟ್ರೊಡ್ಯೂಸ್ಡ್, ಇಂಟ್ರೊಡ್ಯೂಸ್ಡ್. ಜಾಯಿನ್, ಜಾಯಿನ್ಡ್, ಜಾಯಿನ್ಡ್. ಜಂಪ್, ಜಂಪ್ಡ್, ಜಂಪ್ಡ್. ಕೀಪ್, ಕೆಪ್ಟ್, ಕೆಪ್ಟ್. ನೋ, ನ್ಯೂ, ನೋನ್. ಇಲ್ಲಿ ಪ್ರೊನೌನ್ಸ್ ಮಾಡುವಾಗ ಕೆ ಸೈಲೆಂಟ್. ನಾಕ್, ನಾಕ್ಡ್, ನಾಕ್ಡ್. ನಾಕ್ ಮೀನ್ಸ್ ತಟ್ಟು, ನಾಕ್ ದಿ ಡೋರ್. ಲೀವ್, ಲೆಫ್ಟ್, ಲೆಫ್ಟ್. ಲೆಟ್, ಲೆಟ್, ಲೆಟ್. ಲೈ, ಲೇ, ಲೈನ್. ಲಾಸ್ಟ್, ಲಾಸ್ಟೆಡ್, ಲಾಸ್ಟೆಡ್. ಲೀಡ್, ಲೆಡ್, ಲೆಡ್. ಲೀಡ್ ಮೀನ್ಸ್ ಮುನ್ನಡೆಸು. ಲರ್ನ್, ಲರ್ನ್ಡ್, ಲರ್ನ್ಡ್. ಲರ್ನ್, ಲರ್ನ್ಡ್, ಲರ್ನ್ಡ್ ಅಂದರೆ ಪಾಸ್ಟ್ ಫಾರ್ಮ್ ಲರ್ನ್ಡು ಆಗುತ್ತೆ, ಲರ್ನ್ಟು ಆಗುತ್ತೆ. ಅದೇ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಲರ್ನ್ ಕೂಡ ಆಗುತ್ತೆ, ಲರ್ನ್ಡ್ ಕೂಡ ಆಗುತ್ತೆ. ಲಾಸ್, ಲಾಸ್ಟ್, ಲಾಸ್ಟ್. ಮೇಕ್, ಮೇಡ್, ಮೇಡ್. ಮೀಟ್, ಮೆಟ್, ಮೆಟ್. ಪೇ, ಪೇಡ್, ಪೇಡ್. ರೈಡ್, ರಾಡ್, ರಿಡನ್. ರಿಂಗ್, ರ್ಯಾಂಗ್, ರಂಗ್. ರೈಸ್, ರೋಸ್, ರೈಸನ್. ರೈಸ್ ಮೀನ್ಸ್ ಏರಿಕೆ. ರನ್, ರ್ಯಾನ್, ರನ್. ಇಲ್ಲಿ ಪ್ರೆಸೆಂಟ್ ಫಾರ್ಮ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇದೆ. ಸೇ, ಸೆಡ್, ಸೆಡ್. ಸಿ, ಸಾ, ಸೀನ್. ಸೆಲ್, ಸೋಲ್ಡ್, ಸೋಲ್ಡ್. ಸಿಂಕ್, ಸ್ಯಾಂಗ್, ಸಂಕ್. ಸಿಂಕ್ ಅಂದರೆ ಮುಳುಗುವುದು. ಸಿಂಗ್, ಸ್ಯಾಂಗ್, ಸಂಗ್. ಸಿಟ್, ಸ್ಯಾಟ್, ಸ್ಯಾಟ್. ಸ್ಲೀಪ್, ಸ್ಲೆಪ್, ಸ್ಲೆಪ್. ಸ್ವೇರ್, ಸ್ವೇರ್ ಅಂದರೆ ಆಣೆ ಮಾಡೋದು. ಸ್ವೋರ್, ಸಾನ್. ಸ್ಪೀಕ್, ಸ್ಪೋಕ್, ಸ್ಪೋಕನ್. ಸ್ಪೆಂಡ್, ಸ್ಪೆಂಡ್, ಸ್ಪೆಂಡ್. ಸ್ಟ್ಯಾಂಡ್, ಸ್ಟುಡ್, ಸ್ಟುಡ್. ಸ್ವಿಮ್, ಸ್ವ್ಯಾಮ್, ಸ್ವಮ್. ಟೇಕ್, took, taken. Teach, taught, taught. Tear, tore, torn. Tear means ಕಣ್ಣೀರು. Tell, told, told. Think, thought, thought. Win, own, own. Work, worked, worked. Write, wrote, written. Ring, rung, rung. ರಿಂಗ್ ಮೀನ್ಸ್ ಹಿಂಡು. ಗೈಸ್, ಇವೆಲ್ಲವೂ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡುವಂತಹ ವರ್ಬ್ ಫಾರ್ಮ್ಸ್. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.